ಆಯಿತು. ಇನ್ನೊಂದು ಸರ್, ಈಗ ಇದರಲ್ಲಿ ಕೂಡ 17 ಮತ್ತು 18 ಮಹಿಳಾ ಮತ್ತು ಮಕ್ಕಳ ಸಚಿವರ ಒಂದು ಸೆಕೆಂಡ್ ಅವ್ರಿಗೆ ಅಸೌಕರ್ಯ ಇದ್ದ ಕಾರಣ ಅದನ್ನು ಬಿಲ್ ಫಸ್ಟ್ ತಗೊಳ್ದೆ ನೀವು ಗಿವ್. ಈಗ ಫಾಸ್ಟ್ ಪರ್ಯಾಲೋಚನಾ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. 2020 ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ಮಾತಾಡ್ತಾರೆ. ಬಾಲ್ಯ ವಿವಾಹ ನಿಷೇಧ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ಅನಿಷ್ಟ ಪದ್ಧತಿ, ಬಹಳಷ್ಟು ಕಾಯ್ದೆಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಇಲ್ಲಿವರೆಗೆ ಬಂದರೂ ಕೂಡ ಈ ಪಿಡುಗನ್ನು ಬೇರ್ ಸಮೇತ ನಮಗೆ ಕಿತ್ತಾಕಲಿಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಟ್ಟುನಿಟ್ಟಿನ ಒಂದು ತಿದ್ದುಪಡಿಯನ್ನು ಈ ಬಾರಿ ತೆಗೆದುಕೊಂಡು ಬಂದಿದ್ದೀವಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಿಂದಾಗಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿವಾಹವಾಗುವುದನ್ನು ತಡೆಯುವುದು, ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಯಬೇಕೆಂದರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006, 2007 ಕೇಂದ್ರ ಅಧಿನಿಯಮ 6ಕ್ಕೆ 3ರ ಸೇರ್ಪಡೆ, ಸೆಕ್ಷನ್ 9A, 12A ಮತ್ತು 13A ಹಾಗೂ 1 ತಿದ್ದುಪಡಿ ಸೆಕ್ಷನ್ 10 ಮಾಡುವುದು ಯುಕ್ತವಾಗಿರುತ್ತೆ. ಅಧ್ಯಕ್ಷರೇ, ಇಲ್ಲಿಯವರೆಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ವರ್ಷದಲ್ಲಿ ಈ ಬಾಲ್ಯ ವಿವಾಹ ದೂರುಗಳು ಸಂಖ್ಯೆ ಎಷ್ಟು ಸ್ವೀಕಾರ ಆಗಿದೆ ಅಂದರೆ 24-25ರಲ್ಲಿ ನಮ್ಮ ಇಲಾಖೆಯ ಲೆಕ್ಕ ಸಂಖ್ಯೆಗಳ ಪ್ರಕಾರ 1828 ಈ ಒಂದು ಬಾಲ್ಯ ವಿವಾಹವನ್ನು ತಡೆದ ಸಂಖ್ಯೆ ಸುಮಾರು 1460 ನಡೆದಿದ್ದು. ಇಷ್ಟೆಲ್ಲ ಪ್ರಿವೆನ್ಷನ್ ನಾವು ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಕಠಿಣ ಕಾನೂನು ಇದ್ದರೂ ಕೂಡ ಬಾಲ್ಯ ವಿವಾಹ ಈ ವರ್ಷ 369 ಬಾಲ್ಯ ವಿವಾಹ ಆಗಿದೆ. ಆದಮೇಲೆ ಅವ್ರ ಮೇಲೆ FIR ಆಗಿ 329 ಆಗಿದೆ. ಆದರೆ ಈ ಕಾನೂನಿನ ತಿದ್ದುಪಡಿ ತರೋದ್ರಿಂದ ಯಾರು ಬಾಲ್ಯ ನಿಶ್ಚಿತಾರ್ಥ ಅಂತ ಹೇಳ್ತೀವಿ, ಆ ನಿಶ್ಚಿತಾರ್ಥ ಮಾಡೋದ್ರ ಜೊತೆಯಲ್ಲಿನೇ ಆವಾಗಲೇ ನಾವು ಅವ್ರ ಮೇಲೆ ಕಾನೂನಿನ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಮತ್ತು ಅವರಿಗೆ 1 ಲಕ್ಷ ರೂಪಾಯಿ ದಂಡ ಜೊತೆಯಲ್ಲಿ 2 ವರ್ಷ ಜೈಲ್ ವಾಸವನ್ನು ಕೂಡ ನಾವು ಈ ಒಂದು ತಿದ್ದುಪಡಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಚಿಂತನೆ ಈ ಒಂದು ಬಾಲ್ಯ ವಿವಾಹವನ್ನು ಬೇರು ಮಟ್ಟದಿಂದ ತೆಗೆದು ಹಾಕಬೇಕನ್ನೋದು ಮತ್ತು ನಿಶ್ಚಿತಾರ್ಥ ಅಥವಾ ಅದನ್ನು ಯೋಚನೆ ಮಾಡಿದವ್ರಿಗೆ ಒಂದು ಕಠಿಣವಾದಂಥ ಕಾನೂನಿನ ಇಕ್ಕಳನ್ನು ನಾವು ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ತಿದ್ದುಪಡಿಯನ್ನು ತಂದಿದ್ದೀವಿ. ಓಕೆ, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ಪರ್ಯಾಲೋಚನೆ.
20 ಸಾಲಿನ ಕರ್ನಾಟಕ ದೇವದಾಸಿ. ಹೌದು. 2025ನೇ ಸಾಲಿನ ಕರ್ನಾಟಕ ದೇವದಾಸಿ ಪ್ರತಿಬಂಧಕ, ನಿಷೇಧ, ಪರಿಹಾರ ಮತ್ತು ಪುನರ್ವಸತಿ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹೌದಾ? ದೊಡ್ಡಣ್ಣ 20 ಸಾಲಿನ ಕರ್ನಾಟಕ ದೇವದಾಸಿ ಪ್ರತಿಬಂಧಕ, ನಿಷೇಧ, ಪರಿಹಾರ ಮತ್ತು ಪುನರ್ವಸತಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸರ್ ಎಲ್ಲರೂ ಹೇಳಿದ್ರು ಸರ್. ಮೌನ ಸಮ್ಮತಿ ಲಕ್ಷಣ. ಅವನೇ ಅರ್ಥ ಆಗಿದೆ ಯಾರು ಶಕ್ತಿನೇ ಇಲ್ಲ ಇಲ್ಲ ಅಂತ ಅವ್ರು ಹೇಳಿಲ್ಲ ಸರ್. ಹಿರಿಯರು ಈ ಆಯ್ತು, ಬಿಲ್ ಬಗ್ಗೆ ಮಾತಾಡಿ. ಈ ಒಂದು ಅನಿಷ್ಟ ಪದ್ಧತಿ ಆಯ್ತು. ವೆಲ್ಕಮ್ ಮಾಡಿದಿರಿ, ಶಾರ್ಟ್ ಮಾಡಿ ಓದ್ಬಿಡಿ. ವೆಲ್ಕಮ್ ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಓದ್ಲಾ ಬೇಡ ಸರ್? ಬ್ರೀಫ್ ಬ್ರೀಫ್ ಅಲ್ಲಿ ಬ್ರೀಫ್ ಟೆಲ್ ಇನ್ ಬ್ರೀಫ್. ಎಸ್ ಸರ್. ಸರ್, ಹಾಲಿ ಕರ್ನಾಟಕದಲ್ಲಿ ಸುಮಾರು 46,660 ಮಾಜಿ ದೇವದಾಸಿ ಮಹಿಳೆಯರು ನಮ್ಮ ಇಲಾಖೆ ಸಮೀಕ್ಷೆಗೆ ಒಳಪಟ್ಟಿರ್ತಾರೆ. ಈ ದೇವದಾಸಿ ಪದದ ನಿರ್ದಿಷ್ಟ ವ್ಯಾಖ್ಯಾನವನ್ನು ಈ ಕಾಯ್ದೆಯಲ್ಲಿ ಮಾಡಲಾಗಿದೆ. ಇದರಿಂದ ನೈಜ ಫಲಾನುಭವಿಗಳನ್ನು ಗುರುತಿಸಿ ಹಾಗೂ ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಉನ್ನತಿಗೆ ಈ ಒಂದು ಆಕ್ಟ್ ನೆರವಾಗಲಿದೆ ಸರ್. ಮೂಲ ಕಾಯ್ದೆಯು ಹೇಳಿ ಅಲ್ಲ ಮಾತಾಡಿ ಎಲ್ಲ ಓದಿ ಅದನ್ನು ಟೆಲ್ ಇನ್ ಬ್ರೀಫ್. ಇವರು ಏನೇನು ದಿಕ್ಕು ತಪ್ಪಿಸ್ತಾರೆ ಗಡಿಬಿಡಿ ಮಾಡಿ ಓದ್ಕೊಂಡು ಹೋಗಿ ಸರ್. ಯಾಕಂದ್ರೆ ಸರ್ ಒಂದೇ ಸರ್, ಈ ದೇವದಾಸಿ ಪದ್ಧತಿ ಇದೆ. ಅಶೋಕ್ ಸರ್, ನೀವು ಮಿನಿಸ್ಟರ್ ಆಗಿ ನೀವು ಕಂಟಿನ್ಯೂ ಮಾಡಿ, ನಿಮ್ಮ ಡ್ಯೂಟಿ ನೀವು ಮಾಡಿ. ಸರ್, ಈ ದೇವದಾಸಿ ಪದ್ಧತಿ ನಾವು ಎಷ್ಟು ಬೇಡ ಅಂತ ಹೇಳಿ ಸಮಾಜದಲ್ಲಿ ಬಹಳಷ್ಟು ಇದನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಚಾಲನೆಯಲ್ಲಿದೆ ಸರ್. ನಮ್ಮ ಅಂಕಿ ಅಂಶದ ಪ್ರಕಾರ ಸರ್, ಬಾಗಲಕೋಟೆ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಬಳ್ಳಾರಿ ಆಗಿರಬಹುದು, ಈ ಅಂಕೆ ಸಂಖ್ಯೆಗಳು ನೋಡಿದ್ರೆ ನಾವು ಯಾವ ಕಾಲದಲ್ಲಿ ಇನ್ನೂ ಇದೀವಿ ಅನ್ನೋದು ಒಂದು ನಮಗೆ, ಯಾಕಂದ್ರೆ ಎಲ್ಲರಿಗೂ ಸಾಮಾಜಿಕ ಬದ್ಧತೆ ಇದ್ದೇ ಇದೆ ಸರ್. ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೊಂದು ದೀರ್ಘವಾಗಿ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ರು, ಎಲ್ಲರೂ ಕೂಡ ಮಾತನಾಡಿದ್ರು, ತಮ್ಮ ಅನಿಸಿಕೆಗಳನ್ನು ಸದನದ ಮುಂದೆ ಇಟ್ಟರು ಕೂಡ. ಅದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರು. ಬಟ್ ಇದು ಸಮಾಜದ ಇಂಥ ಒಂದು ಪಿಡುಗಿಗೆ ಸರ್, ಒಂದು 2 ನಿಮಿಷ ನನಗೆ ಟೈಮ್ ಕೊಡಲಿಲ್ಲ ಅಂತಂದರೆ, 2 ವರ್ಷ ಆಯಿತು ನಾನು ಮಂತ್ರಿಯಾಗಿ, ಮೊದಲನೇ ಬಾರಿಗೆ ನಾನು ಈ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದೀನಿ. ನನಗೆ ಮಾತನಾಡಲಿಕ್ಕೆ ತಾವು ಅವಕಾಶ ಕೊಡಬೇಕು. ಯಾಕಂತಂದರೆ ಇದು ಮುಂಚೆ ಸರ್ ಕಾನೂನಿನ ಏನು ಈ ಆ್ಯಕ್ಟನ್ನ ನಾವು ತೆಗೆದುಕೊಂಡು ಬಂದಿರೋದ್ರಿಂದ ಸಂವಿಧಾನಿಕವಾದಂಥ ಹಕ್ಕನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಯಾಕಂದರೆ ಅವ್ರಿಗೆ ಏನೇ ಹೆಲ್ತ್ ಇಶ್ಯೂ ಇದ್ದರೆ, ಸೀರಿಯಸ್ ಕಾಯಿಲೆ ಇದ್ದರೆ, ಹಾರ್ಟ್ ಕಾಯಿಲೆ ಇದ್ದರೆ, ಕ್ಯಾನ್ಸರ್ ಕಾಯಿಲೆ ಇದ್ದರೆ ಅದನ್ನ ಸಂಪೂರ್ಣವಾದಂಥ ವೆಚ್ಚವನ್ನು ಸರ್ಕಾರ ಇನ್ಮೇಲೆ ಅವ್ರಿಗೆ ಭರಿಸಬೇಕು. ಇಷ್ಟು ವರ್ಷ 45 ವರ್ಷ ಮೇಲ್ಪಟ್ಟಂಥ ದೇವದಾಸಿಯರಿಗೆ ಮಾಸಿಕ 2,000 ರೂಪಾಯಿ ನಾವು ಅವ್ರಿಗೆ ವೇತನವನ್ನು ಕೊಡ್ತಾ ಇದ್ವಿ ಸರ್. ಈ ಒಂದು ಆ್ಯಕ್ಟ್ ನಾವು ತೆಗೆದುಕೊಂಡು ಬಂದಿರೋದ್ರಿಂದ ಏನು 45 ವರ್ಷ ಮೇಲ್ಪಟ್ಟಂಥವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ದೇವದಾಸಿಯರು ಅವರು 25 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 35 ವರ್ಷ ಇರ್ಬೋದು, ಎಲ್ಲರಿಗೂ ಕೂಡ ಈ ವೇತನ ಅಂದರೆ ಈ ವೇತನ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆ ಮುಂದಿರುವ ವಿಷಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.